ಮಾವಿನಕಾಯಿ ಚಟ್ನಿ ತುಂಬಾ ಈಸಿ, ಖಾರವಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇದರ ಫುಲ್ ರೆಸಿಪಿ ಹಾಗೆ ಟ್ರಿಕ್ಸ್ ನಾನು ಲೆಂದಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ ಅಲ್ಲಿ ಸಿಗುತ್ತೆ, ನೋಡಬಹುದು. ಇದನ್ನ ಮಾಡ್ಕೊಳ್ಳಕ್ಕೆ ಒಂದು ಬಾಣಲಿಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಒಂದು ಮಾವಿನಕಾಯಿ, 2 ಟೊಮ್ಯಾಟೊ, 4 ಹಸಿಮೆಣಸಿನಕಾಯಿ, ಒಂದು ಅರ್ಧ ಬೆಳ್ಳುಳ್ಳಿನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ 10 ನಿಮಿಷ ಬೇಯಿಸ್ಕೋಬೇಕು. ಲಿಡ್ ನ ಕ್ಲೋಸ್ ಮಾಡ್ಕೊಂಡು, ಅದಾದ್ಮೇಲೆ ಲಿಡ್ ನ ಓಪನ್ ಮಾಡಿ ಮತ್ತೆ ಮಾವಿನಕಾಯಿನ ಮರ್ಚಿ ಹಾಕೋಬೇಕಾಗತ್ತೆ. ಮತ್ತೆ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡು ಸ್ಟವ್ ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ನೀವು ಈ ಮಾವಿನಕಾಯಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿರತ್ತೆ. ಟೊಮ್ಯಾಟೊ ಸಿಪ್ಪೆನೆಲ್ಲ ಸಪರೇಟ್ ಮಾಡ್ಕೊಂಡು ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಮ್ಯಾಂಗೋ ಮಾತ್ರ ಸಿಪ್ಪೆನ ತೆಗೆದ್ಬಿಟ್ಟು ನಂತರ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೋಬೇಕು. ಇನ್ನು ಬಾಣಲಿಲಿ ಉಳಿದಿರುವಂತ ಎಣ್ಣೆನು ಹಾಕೊಂಡು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಧನಿಯಾ ಪುಡಿನ ಹಾಕೊಳ್ಳಿ. ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿನ ಹಾಕೊಂಡು ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇರಲ್ಲ, ಬೇಕಂದ್ರೆ ಹಾಕೋಬಹುದು. ಗಾರ್ನಿಶ್ಗೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕೊಂಡಿದ್ದೀನಿ ಅಷ್ಟೇ. ಈ ಚಟ್ನಿ ಅಂತೂ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇನ್ನು ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೂ ತುಂಬಾ ಸೂಪರ್ ಆಗಿ ಹೊಂದ್ಕೊಳ್ಳುತ್ತೆ. ಖಾರವಾಗಿ ಹುಳಿ ಹುಳಿ ಆಗಿರುತ್ತೆ. ತಿನ್ನೋದಿಕ್ಕೆ ಅದ್ಭುತವಾದಂತಹ ಟೇಸ್ಟ್. ಇದೇ ತರದ ಸಿಂಪಲ್ ರೆಸಿಪಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.